ಎತ್ತ ಕಣ್ಣು ಹಾಯಿಸಿದರೂ ಹಾಳು ಬಿದ್ದ 10 ಬಸ್ಗಳೇ ಕಾಣೋ ಈ ಜಾಗಕ್ಕೆ ಬಂದು ನಿಂತಿರೋದು ಈ ಬಸ್ಗಳನ್ನ ಹೊಂದಿದ್ದ ಸಂಸ್ಥೆಯ ಯಶೋಗಾಥೆಯನ್ನ ಹೇಳೋಕೆ ಮಲೆನಾಡಿನೆಲ್ಲೆಡೆ ಮನೆ ಮಾತಾಗಿ ದಿಢೀರನೆ ಮರೆಯಾಗಿ ಹೋದ ಈ ಮೋಟಾರು ಬಂಡಿಗಳ ನೋವಿನ ಕಥೆಯನ್ನ ತೆರೆದಿಡೋಕೆ ಸಹಕಾರ ಸಾರಿಗೆ ಸಂಸ್ಥೆ ಏಷ್ಯಾದ ಈ ಅತಿದೊಡ್ಡ ಸಾರಿಗೆ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದು ಯಾವುದೇ ಉದ್ಯಮಿಗಳಲ್ಲ, ಕಾರ್ಮಿಕರೇ ಕಟ್ಟಿ ಬೆಳೆಸಿದ ಸಂಸ್ಥೆ ಅಂದ್ರೆ ನಂಬೋಕು ಸಾಧ್ಯವಾಗಲ್ಲ. 80ರ ದಶಕ ಬೈಕ್ಗಳು, ಕಾರು ಮತ್ತು ಜೀಪುಗಳನ್ನ ಸಾಮಾನ್ಯರು ಹೊಂದೋದು ಕನಸೇ ಆಗಿದ್ದ ಕಾಲವದು. ಕೆಲವರು ಎತ್ತಿನ ಗಾಡಿ, ಸೈಕಲ್, ಮೋಟಾರ್ ವಾಹನಗಳಲ್ಲಿ ಪ್ರಯಾಣ ಮಾಡುತ್ತಿದ್ದರೆ ಹಲವರು ಪಾದಯಾತ್ರೆಯನ್ನೇ ನಂಬಿಕೊಂಡು ಸಾಗಿದ್ದು. ಆಗಲೇ ಅಂದ್ರೆ 1980ರ ಹೊತ್ತಿಗೆ ಶಂಕರ್ ಮೋಟಾರ್ಸ್ ಎಂಬ ಸಾರಿಗೆ ಸಂಸ್ಥೆ ಆರಂಭವಾಗುತ್ತೆ. ಈ ಮಲೆನಾಡಿನಲ್ಲಿ ತನ್ನ ಬಸ್ಸುಗಳನ್ನ ರಸ್ತೆಗಿಳಿಸಿ ಅಲ್ಲಿಂದ 11 ವರ್ಷಗಳ ಕಾಲ ಸಾರಿಗೆ ಸೇವೆಯನ್ನ ನೀಡಿ 1991ರ ಹೊತ್ತಿಗೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿ ತನ್ನ ಕಾರ್ಮಿಕರಿಗೆ ಸಂಬಳವನ್ನು ನೀಡಲಾಗದ ಸ್ಥಿತಿಗೆ ಬಂದು ತಲುಪುತ್ತೆ. ಆಗಲೇ ಇದೇ ಸಂಸ್ಥೆಯಲ್ಲಿ ದುಡಿಯುತ್ತಿದ್ದ 123 ಜನ ಕಾರ್ಮಿಕರು ತಮಗೆ ಬರಬೇಕಿದ್ದ 12 ಲಕ್ಷ ಹಣದಲ್ಲಿ ಅದೇ ಸಂಸ್ಥೆಯ 6 ಬಸ್ಸುಗಳನ್ನ ಕೊಂಡುಕೊಂಡು ಕಾರ್ಮಿಕರೇ ಸೇರಿ ಹುಟ್ಟು ಹಾಕಿದ ಸಂಸ್ಥೆಯೇ ಈ ಸಹಕಾರ ಸಾರಿಗೆ ಸಂಸ್ಥೆ. ಮಾರ್ಚ್ 8, 1991ರಿಂದಲೇ ಶುರುವಾಗುತ್ತೆ ಈ ಸಂಸ್ಥೆಯ ಯಶೋಗಾಥೆ. ಈ ಬಸ್ಗಳು ಅದೆಷ್ಟೋ ಜನರನ್ನ ಕುಗ್ರಾಮಗಳಿಂದ ಪ್ರತಿನಿತ್ಯ ನಗರಗಳಿಗೆ ಹೊತ್ತು ತರ್ತವೆ. ಮಲೆನಾಡು ಮತ್ತು ಕರಾವಳಿಯ ನರನಾಡಿಯಾಗಿ ಜನಮಾನಸದಲ್ಲಿ ಬೆರೆತು ಹೋಗ್ತವೆ. ಆದರೆ ಸುದೀರ್ಘ 28 ವರ್ಷಗಳ ಕಾಲ ಸಾರಿಗೆ ಸೇವೆಯನ್ನು ಸಲ್ಲಿಸಿದ 6ರಿಂದ ಶುರು ಮಾಡಿ 76 ಬಸ್ಗಳವರೆಗೂ ಬಂದು ನಿಂತಿದ್ದ ಈ ಸಂಸ್ಥೆ 2019ರ ಹೊತ್ತಿಗೆ ದಿಢೀರನೆ ನಷ್ಟಕ್ಕೊಳಗಾಗುತ್ತೆ. ಅದಕ್ಕೆ ಕಾರಣ ಮತ್ತಷ್ಟು ಖಾಸಗಿ ಸಂಸ್ಥೆಯ ಬಸ್ಗಳು ಹುಟ್ಟಿಕೊಂಡಿದ್ದು, ಆಟೋ ಟ್ಯಾಕ್ಸಿಯ ಜೊತೆಗೆ ಹಲವರು ಸ್ವಂತ ವಾಹನವನ್ನ ಹೊಂದಿದ್ದು ಒಂದಾದರೆ ಈ ಸಂಸ್ಥೆಯ ಆಡಳಿತ ವೈಫಲ್ಯವು ಮತ್ತೊಂದು ಮುಖ್ಯ ಕಾರಣವಾಗುತ್ತೆ. ಪಡೆದ ಸಾಲವನ್ನ ಹಿಂದಿರುಗಿಸದೆ ಈ ಸಂಸ್ಥೆಗೆ ನ್ಯಾಯಾಲಯ ಮುಟ್ಟುಗೋಲನ್ನು ಹಾಕತ್ತೆ. ಅಂದು ರಸ್ತೆಯಿಂದ ಸರಿದು ನಿಂತ ಈ ಬಸ್ಸುಗಳು ಇಂದಿಗೂ ಸ್ತಬ್ಧವಾಗಿ ನಿಂತಿವೆ. ನಮ್ಮ ಬಸ್ಸು ಅನ್ನೋ ಭಾವನೆಯನ್ನ ಅದೆಷ್ಟೋ ಜನರಲ್ಲಿ ಮೂಡಿಸಿದ್ದ ಈ ಬಂಡಿಗಳು ತುಕ್ಕು ಹಿಡಿದು ನಾಶವಾಗುತ್ತಾ ಬಂದಿವೆ. ಈ ಪಾಳು ಬಿದ್ದ ಪ್ರತಿ ಬಸ್ಸುಗಳನ್ನ ನೋಡುತ್ತಾ ಹೊರಟ ನನಗೆ ಒಂದೊಮ್ಮೆ ನನ್ನ ಶಾಲಾ ಕಾಲೇಜಿನ ದಿನಗಳು ನೆನಪಾಗಿತ್ತು. ನನ್ನಂತಹ ಅದೆಷ್ಟೋ ವಿದ್ಯಾರ್ಥಿಗಳ ಪ್ರಯಾಣ ಈ ಹಸಿರು ಬಸ್ಗಳಲ್ಲೇ ಸಾಗಿತ್ತು. ಸಮಯಕ್ಕೆ ಸರಿಯಾಗಿ ಹಾಜರಾಗುತ್ತಿದ್ದ ಈ ಬಸ್ಗಳು ದಿಢೀರನೆ ಸಂಚಾರ ನಿಲ್ಲಿಸಿ ಮತ್ಯಾವತ್ತಿಗೂ ನಮ್ಮೂರುಗಳ ಕಡೆ ಸುಳಿಯಲೇ ಇಲ್ಲ. ಪುನಃ ಆರಂಭವಾಗುವ ವದಂತಿಗಳು ಹಬ್ಬಿದರೂ ಕೂಡ ಅದಿಂದಿಗೂ ನಿಜವಾಗಿಲ್ಲ. ಕಷ್ಟ ಸಾಧ್ಯ ಅನ್ಸತ್ತೆ ಪ್ರಯತ್ನಿಸೋದು ಈ ಸಂಸ್ಥೆಯನ್ನ ಪುನಃ ಆರಂಭಿಸೋಕೆ. ಆದರೂ ಮತ್ತೆ ಈ ಬಸ್ಗಳು ರಸ್ತೆಗಿಳಿಯಲಿ ಅನ್ನೋದೇ ನನ್ನಂತ ಹಲವು ಮಲೆನಾಡಿಗರ ಹೆಬ್ಬಯಕೆ.